Hello everyone. So yeah, yesterday video full now ನೋಡ್ದು algebraic expression normal basic terms ಅಲ್ವಾ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದು ನಿಮ್ಮ ಲೆಸನ್ ಅಲ್ಲಿ ದಟ್ ಈಸ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್. ಸೊ ಬೇಸ್ಡ್ ಆನ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಅಲ್ಲಿ ನಿಮ್ಮ ಚಾಪ್ಟರ್ನ ನಾವು ಏನು ಮಾಡ್ತಾ ಇದ್ವಿ ಈ ಸಲ. ಸೊ ಹಾಗಾಗಿ ನೋಡೋಕೆ ಹೋದರೆ ನಿಮ್ಮ ಆ್ಯಕ್ಚುಲ್ ಮಾರ್ಕ್ಸ್ ಗೇನ್ ಆಗೋದು ಈ ಚಾಪ್ಟರಲ್ಲಿ ನೀವು ಪ್ರಾಪರಾಗಿ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ದು ಅಡಿಷನ್ಸ್ ಮತ್ತು ಸಬ್ಟ್ರಾಕ್ಷನ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ. ಓಕೆ, ಸೊ ಅದು ಇಂಥದ್ದು ನಂಬರ್ಸೇ ಬರುತ್ತೆ ಬಿಕಾಸ್ ಕಾನ್ಸ್ಟೆಂಟ್ ನಂಬರ್ಸ್ ಎಷ್ಟೊಂದಿದೆ. ಸೊ ಯಾವುದನ್ನು ಕೊಡ್ಬೋದು. ಸೊ ಬಟ್ ನಿಮಗೆ ಕಾನ್ಸೆಪ್ಟ್ ಒಂದ್ಸಲ ಗೊತ್ತಾದರೆ ಹೇಗೆ ಅಡಿಷನ್ ಮಾಡೋದು ಸಬ್ಟ್ರಾಕ್ಷನ್ ಮಾಡೋದು ಅಂತ ಯು ವಿಲ್ ಟೇಕ್ ಇಟ್ ಆಸ್ ಈಸಿ ಒನ್ಸ್ ಯು ನೋ ದ ಚಾಪ್ಟರ್ ಕಾನ್ಸೆಪ್ಟ್ ಹೌ ಯು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ದ term. Okay, there is one more topic, that is finding the value of an expression. That is your last small topic, but the main important is addition and subtraction of algebraic expression. Okay, so first idralli now direct ಆಗಿ exercise 12.2 ಹೋಗ್ತೀನಿ ನಾನು. We'll go to exercise 12.2 because while solving the problems I can explain you guys. In the sense ಏನು ಫಸ್ಟ್ ಇಂದನೇ ಎಕ್ಸಾಂಪಲ್ ಸಮ್ಸ್ನ ಆಲ್ರೆಡಿ ಅವ್ರು ಎಕ್ಸಾಂಪಲ್ಸ್ 4 ಆಗಿರ್ಬೋದು, 4 ಮತ್ತು 5 6 ತನಕ ಎಕ್ಸಾಂಪಲ್ 6 ತನಕ ದೇ ಹ್ಯಾವ್ ಗಿವನ್ ದ ಎಕ್ಸ್ಪ್ಲನೇಷನ್. ಸೊ ಅದನ್ನೇ ಮತ್ತೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಆಫ್ ಅಪ್. ಸೊ ಬಟ್ ನಾನು ಎಕ್ಸಸೈಸ್ ವಿಚ್ ಇಸ್ ನಾಟ್ ಸಾಲ್ವ್ ಇಟ್ ವಿಲ್ ಸಾಲ್ವ್ ದಟ್ ಮೀನ್ ವೈಲ್ ಐ ಎಕ್ಸ್ಪ್ಲೇನ್ ಯು. ಓಕೆ, ಸೊ ಹಾಗಾಗಿ ಎಕ್ಸಸೈಸ್ 12.2 ಇತ್ತು. ಈ ವಿಡಿಯೋ ಫುಲ್ ಆಫ್ ಎಕ್ಸಸೈಸ್ 12.2 ಆಗಿರ್ತದೆ. ಸೊ ಯಾ ಫಸ್ಟ್ ಬೇಸಿಕಲಿ ಸಿಂಪ್ಲಿಫೈ ಕಂಬೈನಿಂಗ್ ಲೈಕ್ ಟರ್ಮ್ಸ್ ಅಂತದೆ. ಸೊ ದಟ್ ಈಸ್ your first question, that is simplify. Okay, so in that so ನಾನು ಬೇಸಿಕಲಿ ಎಲ್ಲ ಮೇನ್ಸಲ್ಲೂ ಅಟ್ಲೀಸ್ಟ್ 2 to 3 ಸಮ್ ಐ ವಿಲ್ ಸಾಲ್ವ್. ಸೊ ರಿಮೈನಿಂಗ್ ಯು ಪೀಪಲ್ ಟ್ರೈ ಅಂತ ಹೇಳ್ತಾ. ಸೊ ಯಾ ದೊಡ್ಡದಾಗಿರೋದೇ ತೊಗೊಳ್ಳೋಣ. ಸೊ ಇನ್ ದ ಸೆನ್ಸ್ ಸ್ವಲ್ಪ ಬಿಗ್ ಕ್ವಶನ್, ಸೊ ದಟ್ ಮೇಲಿಂದ ಸ್ಟಾರ್ಟಿಂಗಿಂದ ಈಸಿ ಇರುತ್ತಲ್ಲ, ಸೊ ಲಾಸ್ಟ್ ಎಂಡಿಂಗ್ ಕ್ವಶನ್ಸ್ ವಿಲ್ ಬಿ ಡಿಫಿಕಲ್ಟ್ ಅಂತ ನನ್ನ ಒಂದು ಐಡಿಯಾಲಜಿ. ಸೊ ಹಾಗಾಗಿ ನಾನು ಸಿಂಪ್ಲಿಫೈಯಲ್ಲಿ ಐ ಆಮ್ ಟೇಕಿಂಗ್ ಯುವರ್ ಫಿಫ್ತ್ ಸಬ್ ಕ್ವಶನ್ ವಿಚ್ ಈಸ್ ದ ಕ್ವಶನ್ ದಟ್ ಈಸ್ ಫಿಫ್ತ್ ಸಬ್ ಕ್ವಶನ್. ಫಸ್ಟ್ ಮೇನಲ್ಲಿ ಫಿಫ್ತ್ ಸಬ್ ಕ್ವಶನ್ 5x square 5x square y minus 5x square plus 3y x square minus 3y square plus x square minus y square plus 8x y square minus 3y square. So this is your fifth sub question. First main simplify combining like terms. So ಏನು ಮೇನ್ ಹಿಂಟ್ ಕೊಟ್ಟಿದ್ದಾರೆ, ಕಂಬೈನಿಂಗ್ ಲೈಕ್ ಟರ್ಮ್ಸ್. ಸೊ ವಾಟ್ಸ್ ಯುವರ್ ಜಾಬ್ ನೆಕ್ಸ್ಟ್, ಯು ಶುಡ್ ಕಂಬೈನ್ ದ ಲೈಕ್ ಟರ್ಮ್ಸ್ ಬಿಫೋರ್ ಸಿಂಪ್ಲಿಫೈಯಿಂಗ್. ಲೈಕ್ ಟರ್ಮ್ಸ್ನೆಲ್ಲ ಒಂದು ಕಡೆ ಫಾಲೋ ಮಾಡ್ಕೊಳ್ಳಿ. ಸೊ ಯು ಹ್ಯಾವ್ ಟು ರೀಕಾಲ್ ನೋ ವಾಟ್ ಈಸ್ ಲೈಕ್ ಟರ್ಮ್ಸ್ ಅಂದರೆ ವೇರಿಯೇಬಲ್ ಸೇಮ್ ಇರಬೇಕು, ಪವರ್ ಸೇಮ್ ಇರಬೇಕು. ದಟ್ ಈಸ್ ಫ್ರಮ್ ಅವರ್ ಲಾಸ್ಟ್ ವಿಡಿಯೋ ಅಲ್ವಾ, ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದು ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ ಎಕ್ಸ್ಪೋನೆಂಟ್ಸ್ ಎಲ್ಲ ನೋಡಿದ್ದು. ಸೊ ನೀವು ಅವಾಗ ಕಲ್ತಿರೋದನ್ನ ಇಲ್ಲಿ ನೀವು ಇವಾಗ ಅಪ್ಲೈ ಮಾಡ್ತೀರಾ. ಹೌ ಯು ವಿಲ್ ಅಪ್ಲೈ, ಫಸ್ಟು ಲೈಕ್ ಟರ್ಮ್ಸ್ನೆಲ್ಲ ಒಂದು ಕಡೆ ಬರ್ಕೊಡಿ. ಸೊ ವಿ ವಿಲ್ ಚೆಕ್ ಯಾವುದಾದ್ರು ಲೈಕ್ ಟರ್ಮ್ಸ್ ಇದೆ ಅಂತ. ಸಿ 5x square y ಇದೆ ಆ್ಯಂಡ್ ಇದರಲ್ಲಿ ಲೈಕ್ ಟರ್ಮ್ಸ್ಗಳು ಯಾವ್ಯಾವಿದೆ, ಇಲ್ಲಿ y ಇಲ್ಲ, ಇಲ್ಲಿ ತೊಗೊಬೋದು ನಾವು. ಹೇಗೆ ಅಂತ ಹೇಳ್ತೀನಿ. ಸಿ 5x square y ಐ ಆಮ್ ಟೇಕಿಂಗ್ ದಿಸ್ ಪ್ಲಸ್ 3yx square. ರಿಮೈನಿಂಗ್ ಐ ಆಮ್ ರೈಟಿಂಗ್ ಆಸ್ ಇಟ್ ಈಸ್ minus 5x square minus 3y square plus x square minus y square plus 8xy square minus 3y square. Okay, I have ಎಲ್ಲ ಟರ್ಮ್ಸ್ನು ಬರ್ತಿದ್ದೀನಿ ನಾನು. 1 2 3 4 5 6 7 8 1 2 3 4 5 6 7 8. ಸೊ ಪ್ಲೀಸ್ ಬಿ ಕೇರ್ಫುಲ್, ಇದರ ದೊಡ್ಡ ಕ್ವಶನ್. ಸೊ ಇನ್ ದ ಲಾಂಗ್ ಟರ್ಮಲ್ಲಿ ಟರ್ಮ್ಸ್ಗಳು ಕೊಟ್ಟಾಗ ಎಲ್ಲ ಟರ್ಮ್ಸ್ನು ಪವರ್ಸು ಪ್ರಾಪರಾಗಿ ನೀವು ರೈಟ್ ಡೌನ್ ಮಾಡಿದ್ರಿಂದ ರೀಚೆಕ್ ಮಾಡ್ಕೊಳ್ಳಿ. ಇವನ್ ಟು ಹ್ಯಾವ್ 100% ಕಾನ್ಫಿಡೆಂಟ್, ಪ್ಲೀಸ್ ರೀಚೆಕ್ ಯುವರ್ ಆನ್ಸರ್ಸ್. ಓಕೆ, ಸಿ ಇದರಲ್ಲಿ ಏನಿದೆ, ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ವೈ ಮತ್ತು ವೈ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇದು ಯಾವುದು ಕಾಂಬಿನೇಷನ್ಲ ನಾವಿಲ್ಲಿ ಅಪ್ಲೈ ಮಾಡಿದ್ವಿ. ವಾಟ್ ಈಸ್ ಯುವರ್ ಕಾಂಬಿನೇಷನ್ಲ, a plus b is equals to b plus a or a plus b is equals to
ಸೊ ಐ ಸೆಟ್ ಇಟ್ ಉಲ್ಟಾ, a into b is equals to b into a plus b is equals to b plus a ಅಲ್ವಾ. ಸೊ ಕಾಂಬಿನೇಷನ್ ಅದೇ ಥರ ನಾವು ಇಲ್ಲಿ ಅಪ್ಲೈ ಮಾಡೋಕೆ ಹೋದರೆ ಸಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ y ಇದೆ, ಇಲ್ಲೂ y ಇದೆ. ಸೊ ವೇರಿಯೇಬಲ್ ಸೇಮ್ ಇದೆಯಾ, ಪವರ್ಸ್ ನೋಡೋಣ. ಸೊ ಎಕ್ಸ್ದು ಪವರ್ 2, ಎಕ್ಸ್ದು ಪವರ್ 2, ವೈದು ಪವರ್ 1, ವೈದು ಪವರ್. ಸೊ ಇಲ್ಲೇನಾಯಿತು, ಇವೆರಡು ಲೈಕ್ ಟರ್ಮ್ಸ್ ಆಯಿತು. ಸೊ ನಾವು ವಿ ಕ್ಯಾನ್ ಆ್ಯಡ್. ಸೊ ವಾಟ್ ಈಸ್ 5 + 3 8. ಸೊ ವಾಟ್ ಈಸ್ ಕಾಮನ್ ಟರ್ಮ್ ಇಯರ್ಲಿ, ಎಕ್ಸ್ ಸ್ಕ್ವೇರ್ ವೈ ಅನ್ನು ತೊಗೊಬೋದು, ನೀವು ವೈ ಎಕ್ಸ್ ಸ್ಕ್ವೇರ್ ಆದ್ರೂ ಬರ್ಕೋಬೋದು. ಸೊ ಇದನ್ನ ಆ್ಯಡ್ ಮಾಡಿ, ಇದು ಕಾಮನ್ ವೇರಿಯೇಬಲ್ ಎರಡಕ್ಕೂ ಆಯಿತಾ. ನೆಕ್ಸ್ಟ್ ರಿಮೈನಿಂಗ್ ಹೋಗೋಣ. ಸಿ ಇಲ್ಲಿ ಯಾವ್ಯಾವ ಟರ್ಮ್ ತೊಗೊಬೋದು ನಾವು ಅಂತ ಅಂದರೆ ಎಕ್ಸ್ ಸ್ಕ್ವೇರ್ ಟರ್ಮ್ಸ್ ತೊಗೊಬೋದು. ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಟರ್ಮ್ಸ್ ಇದೆ ಮತ್ತು ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಟರ್ಮ್ ಇದೆ. ಸೊ ಹಾಗಾಗಿ ಫಸ್ಟ್ ಅದನ್ನು ಬರ್ಕೊಳ್ಳೋಣ. ಮೈನಸ್ 5x ಸ್ಕ್ವೇರ್ ವಾಟ್ ಈಸ್ ಅವರ್ ನೆಕ್ಸ್ಟ್ ಟರ್ಮ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತಾ. ಇವೆರಡನ್ನು ಬರ್ಕೊಂಡ್ಮೇಲೆ ರಿಮೈನಿಂಗ್ ಯಾವ್ದಾವುದಿದೆ ನಮಗೆ, ಮೈನಸ್ 3y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಪ್ಲಸ್ 8xy ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್. ಸೊ ಇದೆರಡನ್ನ ಆ್ಯಡ್ ಮಾಡಿ ಇಲ್ಲಿ ಬರ್ಕೊಂಡಿದ್ದು ನಾವು ರಿಮೈನಿಂಗ್ ಲೈಕ್ ಟರ್ಮ್ಸ್ ಯಾವ್ಯಾವು 5x ಸ್ಕ್ವೇರು ಮತ್ತು ಈ ಪ್ಲಸ್ ಎಕ್ಸ್ ಸ್ಕ್ವೇರ್ ರಿಮೈನಿಂಗ್ ಟರ್ಮ್ಸ್ನ ಹಾಗೆ ಬರ್ಕೊಂಡಿದ್ದೀವಿ. ಸೊ ಈ 8x ಸ್ಕ್ವೇರ್ನ ಹಾಗೆ ಇಟ್ಕೊಳ್ಳೋಣ, ಯಾಕೆಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಅನ್ನೋದು ಬೇರೆ ಯಾವ ಟರ್ಮಲ್ಲೂ ಇಲ್ಲ. ಸೊ ಇದ್ರ ಜಾಬ್ ಇಲ್ಲಿ ಮುಗೀತು. ಸೊ 8x ಸ್ಕ್ವೇರ್ ವೈ. ಸೊ ಇಲ್ಲಿ ನೋಡಿ ಮೈನಸ್ 5x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇದ್ರಲ್ಲಿ ನಾವೇನು ಮಾಡ್ತೀವಿ, ಮೈನಸ್ 5 ಪ್ಲಸ್ ಇಲ್ಲಿ ಏನು ಕೊಟ್ಟಿಲ್ಲ ಅಂದರೆ ಯು ಹ್ಯಾವ್ ಟು ಆಲ್ವೇಸ್ ಟೇಕ್ ದೇರ್ ಈಸ್ 1. ಸೊ ಏನು ಇಲ್ಲ ಅಂದರೆ 1 ಇದೆ, 1 ಇಂಟು ಎನಿಥಿಂಗ್ ಅದೇ ಟರ್ಮ್ ಬರುತ್ತೆ ಅಲ್ವಾ. ಸೊ ಐಡೆಂಟಿಟಿ 1 ಅನ್ನೋದು ಐಡೆಂಟಿಟಿ. ಸೊ ನೀವು 1ನ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಅದೇ ನಂಬರ್. ಸೊ ಹಾಗಾಗಿ 1 ಇರುತ್ತೆ. ಸೊ ಇದ್ರದ್ದು ಕಾಮನ್ ವೇರಿಯಬಲ್ ಯಾವುದು, ಎಕ್ಸ್ ಸ್ಕ್ವೇರ್ ದಟ್ ಆಯಿತಾ. ನೆಕ್ಸ್ಟ್ ರಿಮೈನಿಂಗ್ ಟರ್ಮ್ ಹಾಗೆ ಬರ್ಕೊಳ್ಳೋದಕ್ಕಿಂತ ಬರ್ಕೊಂಬಿಡೋಣ. 3y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಪ್ಲಸ್ 8xy ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್. ಸಿ ಇದರಲ್ಲಿ 8x ಸ್ಕ್ವೇರ್ y ಮೈನಸ್ 5 ಪ್ಲಸ್ 1. ಸೊ ಮೈನಸ್ 5 ಪ್ಲಸ್ 1 ಏನು ಹೇಳ್ತದೆ, ನಮಗೆ ಸಬ್ಟ್ರಾಕ್ಷನ್ ಮಾಡಬೇಕು ಅಂತ ಹೇಳ್ತದೆ. ಸೊ ಯಾವ ಸೈನ್ನ ಇಟ್ಕೊಳ್ತೀವಿ, ಯಾವುದು ನಂಬರ್ ಬಿಗ್ ಇರುತ್ತೋ ಅದ್ರ ಸೈನ್ಗೆ ಪ್ರಿಯಾರಿಟಿ ಫಸ್ಟ್. ಸೊ 5 ಮತ್ತು 1 ಬಿಗರ್ ನಂಬರ್ ಯಾವುದು 5. ಸೊ ಅದ್ರ ಸೈನ್ ಯಾವುದು ಮೈನಸ್, ಅದ್ರ ಪ್ರಿಯಾರಿಟಿನ ತಗೊಂಡು 5 ಮೈನಸ್ 1 4x ಸ್ಕ್ವೇರ್ ಟರ್ಮ್ ಆಯಿತಾ. ಸೊ ಇಲ್ಲಿ ನೋಡಿ, ಸೊ ಯಾವ್ದು ಮೈನಸ್ 3y ಸ್ಕ್ವೇರ್ ಮೈನಸ್ y ಸ್ಕ್ವೇರ್, ದೆನ್ ಯು ಹ್ಯಾವ್ ಮೈನಸ್ 3y ಸ್ಕ್ವೇರ್ y ಸ್ಕ್ವೇರ್ y ಸ್ಕ್ವೇರ್ y ಸ್ಕ್ವೇರ್ ಲೈಕ್ ಟರ್ಮ್ಸಾ. ಸೊ 3 ಮೈನಸ್ 1 ನಾನು ಇಲ್ಲೇನಿಲ್ಲ, ಸೊ ಹಾಗಾಗಿ 1 ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಮೈನಸ್ 3 ಇದೆ. ಸೊ ಲೈಕ್ ಟರ್ಮ್ಸ್ ಯಾವ್ಯಾವಿದೆ, y ಸ್ಕ್ವೇರ್ ಆ್ಯಂಡ್ ಇಯರ್ 1 y ಸ್ಕ್ವೇರ್ ಆ್ಯಂಡ್ ಇಯರ್ ಆಲ್ಸೋ ಹ್ಯಾವ್ y ಸ್ಕ್ವೇರ್. ಸೊ y ಸ್ಕ್ವೇರ್ನ ಕಾಮನ್ ಆಗಿ ಹೊರಗಡೆ ಇಟ್ಕೊಂಡು ಪ್ಲಸ್ 8xyನ ಹಾಗೆ ಬರ್ಕೊಳ್ಳೋಣ. ಬಿಕಾಸ್ xy ಸ್ಕ್ವೇರ್ನ ಹಾಗೆ ಬರ್ಕೊಳ್ಳೋಣ, ಯಾಕಂದರೆ 8xy ಸ್ಕ್ವೇರ್. ಸೊ xy ಸ್ಕ್ವೇರ್ ಇಲ್ಲಿ ಯಾವುದಕ್ಕೂ ಇಲ್ಲ. ಸೊ ಹಾಗಾಗಿ ಒಂದು ಪ್ಲೇಸ್ ಇಟ್ಕೊಳ್ಳೋಣ ಇಲ್ಲಿ. ಸೊ 8x ಸ್ಕ್ವೇರ್ ವೈ ಮೈನಸ್ 4x ಸ್ಕ್ವೇರ್. ಸಿ ಇಲ್ಲಿ ನೋಡಿ ಮೈನಸ್ 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 ಮೈನಸ್. ಸೊ ನಾವು ನಾನು ಫಸ್ಟ್ ವಿಡಿಯೋದಲ್ಲಿ ಮಾಡುವಾಗ ಫಸ್ಟ್ ಚಾಪ್ಟರ್ಲಿ ಅಲ್ಲಿ ಹೇಳ್ಕೊಂಡಿದ್ದೆ ನಾನು ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ. ಸೊ ಸೇಮ್ ಸೈನ್ ಇದ್ದಾಗ ನೀವೇನು ಮಾಡಬೇಕು, ಅಡಿಷನ್ ಮಾಡಬೇಕಲ್ವಾ. ಸೊ ಬಟ್ ಸೈನ್ ಚೇಂಜ್ ಆಗಲ್ಲ, ಹಾಗೆ ಬರ್ಕೊತೀವಿ. ಸೊ ಇಲ್ಲೇನು ಉಳ್ಕೊಳ್ಳುತ್ತೆ, ಮೈನಸ್ ಮೈನಸ್ ಇಂದ ಆಗಿ ಮೈನಸ್ 4 ಆ್ಯಂಡ್ ಆಲ್ಸೋ ಮೈನಸ್ 3. ಸೊ ಮತ್ತೆ ಮೈನಸ್ ಮೈನಸ್ ಅಡಿಷನ್ ಮಾಡಬೇಕು. ಸೊ ಮೈನಸ್ ಹಾಗೆ ಬರುತ್ತೆ. 4 + 3 ಎಷ್ಟಾಗುತ್ತೆ, 7. ಸೊ ಅದ್ರದ್ದು ವೇರಿಯೇಬಲ್ ಯಾವುದು, y ಸ್ಕ್ವೇರ್ ಪ್ಲಸ್ 8xy ಸ್ಕ್ವೇರ್ ರಿಮೈನಿಂಗ್ ಟರ್ಮ್ 8xy ಸ್ಕ್ವೇರ್. ಸೊ ಆಯಿತಾ. ಸೊ ನೆಕ್ಸ್ಟ್ ಅದಾದಮೇಲೆ ಸೊ ಅಷ್ಟೇ ಮುಗೀತು ನೋಡಿ. ಯಾವುದೇದು ವೇರಿಯೇಬಲ್ ಆಗಿರಲಿ, ಯಾವುದೇ ಟರ್ಮ್ದು ವೇರಿಯೇಬಲ್ ರಿಪೀಟೆಡ್ ಆಗಿಲ್ಲ. ಸೊ ಇದನ್ನು ಆರ್ಡರ್ ಆಗಿ ಬರ್ಕೊಳ್ಳೋಣ. ದಟ್ ಈಸ್ 8x ಸ್ಕ್ವೇರ್ ವೈ, ನೆಕ್ಸ್ಟ್ 2 ಟರ್ಮ್ ಯಾವ್ದಿರೋದು ಪ್ಲಸ್ 8xy ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ ಮೈನಸ್ 7y ಇಸ್ ಯೋರ್ ಆನ್ಸರ್. ಐ ಹೋಪ್ ಈಗ ಕರೆಕ್ಟಾಗಿ ಅರ್ಥ ಆಗಿದೆ. ಸೊ ಇಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಅಂತ ಅವ್ರು ಕೊಟ್ಟಿಲ್ಲ. ಫಸ್ಟ್ ಮೇನ್ ಇಸ್ ದಟ್ ಈಸ್ ಯೋರ್ ಸಿಂಪ್ಲಿಫೈ. ಸೊ ಸಿಂಪ್ಲಿಫೈ ಅಕಾರ್ಡಿಂಗ್ ಟು ದ ಲೈಕ್ ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟು ಲೈಕ್ ಟರ್ಮ್ಸ್ನೆಲ್ಲ ಒಂದು ಕಡೆ ಬರ್ಕೊಂಡು ಸೈನ್ ಏನು ಹೇಳುತ್ತೆ ಅದ್ರ ಪ್ರಕಾರ ನೀವು ಹೋಗ್ತಾ ಹೋಗಬೇಕು. ಸೊ ನಿಮ್ಮ ಟರ್ಮ್ಸಲ್ಲಿ ಪಾಸಿಟಿವ್ ಇದ್ದರೆ ಪ್ಲಸ್ ಇದ್ದರೆ ಅಡಿಷನ್ ಮಾಡಿ,
ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡಿ. ಓಕೆ, ಆ್ಯಂಡ್ ದಿಸ್ ಇಸ್ ಫಿಫ್ತ್ ಸಮ್. ಸೊ ಇದನ್ನ ಫುಲ್ ಆನ್ಸರ್ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ಹಿಡಿದು ಆಮೇಲೆ ನೀವು ಬರ್ಕೊಬೋದು. ನೆಕ್ಸ್ಟ್ we'll move on to next question, that is sixth sub question. First means sixth sub question. Sixth sub question alli you have 3y square plus 5y minus 4 bracket minus open the bracket 8y minus y square ಮೈನಸ್ 4. ಸೊ ಏನು ಸೈನ್ ಹೇಳ್ತಾ ಇದೆ, ನಮಗೆ ಸಪ್ರೇಟ್ ಮಾಡಬೇಕು ಅಂತ ಹೇಳ್ತದೆ. ಸೊ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ಬ್ರ್ಯಾಕೆಟ್ನ ರಿಮೂವ್ ಮಾಡಬೇಕು. ಅಕಾರ್ಡಿಂಗ್ ಟು ಯುವರ್ ಸೈನ್ ನೀವು ಫಸ್ಟು ಬ್ರ್ಯಾಕೆಟ್ನ ರಿಮೂವ್ ಮಾಡಿ ನೆಕ್ಸ್ಟ್ ಸೈನ್ ಏನು ನಮ್ಗೆ ಅಸೈನ್ ಮಾಡುತ್ತೆ ಆ ಥರ ಸಿಂಪ್ಲಿಫೈ ಮಾಡಬೇಕು, ಆಯಿತಾ. ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಫಸ್ಟು ರಿಮೂವ್ ದ ಬ್ರ್ಯಾಕೆಟ್. ರಿಮೂವ್ ದ ಬ್ರ್ಯಾಕೆಟ್ ಇನ್ ದ ಸೆನ್ಸ್ ಸೈನ್ ಜೊತೆ ಮಲ್ಟಿಪ್ಲೈ ಮಾಡಿ ಯಾವ್ದು ಬರುತ್ತೆ ಅಂತ. ಸೊ ಇದ್ರಲ್ಲಿ ನೋಡಿ ಮೈನಸ್ ವೈ ಸ್ಕ್ವೇರ್ ಇದೆ, ಮೈನಸ್ 4 ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ಹೇಗೆ ಚೇಂಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ 3y ಸ್ಕ್ವೇರ್ ಹ್ಯಾಸ್ ಇಟ್ ಈಸ್, ಬಿಕಾಸ್ ಇದ್ರ ಜೊತೆ ಯಾವ ಸೈನ್ ನೀವು ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ. ಪ್ಲಸ್ 5y ಮೈನಸ್ 4 ಅಲ್ವಾ. ಸೊ ಮೈನಸ್ ಇಂಟು ಪ್ಲಸ್ ಆಲ್ವೇಸ್ ಮೈನಸ್. ಎದರ್ 1 ಆದರೂ ಡಿಫ್ರೆನ್ಸ್ ಇದ್ದರೆ ನಿಮಗೆ ಆಲ್ರೆಡಿ ನೆಗೆಟಿವ್ ಬಂದೇ ಬರುತ್ತೆ, ಆಯಿತಾ. ಸೊ ಮೈನಸ್ ಇಂಟು ಪ್ಲಸ್ ದಟ್ ಈಸ್ ಮೈನಸ್ 8y. ಮೈನಸ್ ಇಂಟು ಮೈನಸ್ ಸೇಮ್ ಇದ್ದರೆ ದಟ್ ಈಸ್ ಆಲ್ವೇಸ್ ಪ್ಲಸ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 4. ಇಲ್ಲಿ ಚೇಂಜ್ ಆಯಿತು. ಸೊ ನೀವು ಇದನ್ನೇ ಇದ್ರ ಕೆಳಗಡೆ ಬಂದ್ಬಿಟ್ಟು ಸಬ್ಟ್ರಾಕ್ಟ್ ಮಾಡೋದಕ್ಕಿಂತ ಫಸ್ಟ್ ಬ್ರ್ಯಾಕೆಟ್ನ ಓಪನ್ ಮಾಡಿ ರಿಮೂವ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಪ್ರಾಪರ್ ಆನ್ಸರ್ ಬರುತ್ತೆ. ಸೊ ಇವಾಗ ಸಿಂಪ್ಲಿಫೈ ಮಾಡಬೇಕು. ಲೈಕ್ ಟರ್ಮ್ಸ್ ಫಸ್ಟು ಲೈಕ್ ಟರ್ಮ್ಸ್ನ ಒಂದು ಕಡೆ ಸಿಂಪ್ಲಿಫೈ. ಫಸ್ಟ್ ಟರ್ಮ್ ಲೈಕ್ ಟರ್ಮ್ಸ್ನೆಲ್ಲ ಒಂದು ಕಡೆ ಬರ್ಕೊಂಡ್ರು ನಿಮ್ಗೆ ಈಸಿ ಆಗುತ್ತೆ ಅಂದರೆ ಫಸ್ಟು ಬರ್ಕೊಳ್ಳಿ. ಇಲ್ಲ ನೀವು ಆ್ಯಸ್ ಇಟ್ ಈಸ್ ವರ್ಕಿಂಗ್ ಕಾಲಮಲ್ಲಿ ನಾನು ಮಾಡಿಬಿಟ್ಟು ಆನ್ಸರ್ ಬರೀತೀನಿ ಅಂದ್ರೂ ಓಕೆ. ಓಕೆ, ಸಿ 3y ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನು ಹೇಳ್ತಾ ಇದೆ, ಲೈಕ್ ಟರ್ಮ್ಸ್ನ ಬರ್ಕೊಂಬಿಡೋಣ. 3y ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನೀವು ವರ್ಕಿಂಗ್ ಕಾಲಮಲ್ಲಿ ಮಾಡು ಡೈರೆಕ್ಟ್ ಆನ್ಸರ್ನು ಬರಿಬೋದು. ನೆಕ್ಸ್ಟ್ ಲೈಕ್ ಟರ್ಮ್ಸ್ ಯಾವುದು, ವೈ ಪ್ಲಸ್ 5y ಮೈನಸ್ 8y then minus 4 plus 4 ಆಯ್ತಾ. ಸೊ 3 plus 1 into y square is your common variable plus 5 minus 8 your common variable is y. So 4 minus 4 that is 0. Okay, this term whole thing becomes 0 ಯಾಕೆಂದರೆ 4ರಲ್ಲಿ 4 ಸಬ್ಟ್ರಾಕ್ಟ್ ಆಗ್ತಾ ಇದೆ. ನೆಕ್ಸ್ಟ್ 3 plus 1 4y ಸ್ಕ್ವೇರ್. ಇಲ್ಲಿ ನೋಡಿ ಮೈನಸ್ ಮತ್ತು ಪಾಸಿಟಿವ್ ಮತ್ತು ನೆಗೆಟಿವ್. ಸೊ ಏನು ಮಾಡಬೇಕು, ನೀವು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಯಾವುದ್ರದ್ದು ಸೈನ್ ಬರೀಬೇಕು ಅಂತಂದರೆ ಯಾವುದು ಬಿಗರ್ ನಂಬರ್ ಇದೆ, ಯಾವುದ್ರದ್ದು ವ್ಯಾಲ್ಯೂ ಜಾಸ್ತಿ ಇದೆ ಅದ್ರ ಸೈನ್ಗೆ ಫಸ್ಟ್ ಪ್ರಿಯಾರಿಟಿ. ದಟ್ ಈಸ್ 8 ಈಸ್ ಗ್ರೇಟರ್ ದೆನ್ 5. ಸೊ 8 ಸಿಂಬಲ್ದು ನಿಮಗೆ ಫಸ್ಟ್ ಪ್ರಿಯಾರಿಟಿ. ಮೈನಸ್ ತಗೊಂಡು 8ಅಲ್ಲಿ 5 ಹೋದರೆ 3. ಯುವರ್ ವೇರಿಯಬಲ್ ಈಸ್ 5. ಸಿ 4y ಸ್ಕ್ವೇರ್ ಮೈನಸ್ 3y. ಸೊ ನೀವು ವರ್ಕಿಂಗ್ ಕಾಲಮಲ್ಲೆನ ಮಾಡ್ಕೊಳ್ಳಿ ಅಥವಾ ಸೊ ಆ್ಯಸ್ ಇಟ್ ಈಸ್ ಸ್ಟೆಪ್ ಬೈ ಸ್ಟೆಪ್ ಅನ್ನ ಬರ್ಕೊಂಡು ಬರೆದ್ರೂ ಸೇಮ್ ಆನ್ಸರ್ ಬರುತ್ತೆ. ಆಯ್ಕೆ. ಸೊ ಬಿ ಕೇರ್ಫುಲ್. ಫಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ರಿಮೂವ್ ದ ಬ್ರ್ಯಾಕೆಟ್ ದೆನ್ ಯು ಶುಡ್ ಸಿಂಪ್ಲಿಫೈ. ಸೊ ಐ ಹೋಪ್ ಈ 2 ಪ್ರಾಬ್ಲಮ್ಸ್ ಫಸ್ಟ್ ಡಿವಿಷನಿಂದ ಇನ್ ದ ಸೆನ್ಸ್ ಫಸ್ಟ್ ಮೇನಿಂದ. ಸೊ ವಿಲ್ ಗೋ ಟು ಸೆಕೆಂಡ್ ಮೇನ್, ದಟ್ ಈಸ್ ಎಕ್ಸಸೈಸ್ 12.2 ಸೆಕೆಂಡ್ ಮೇನಲ್ಲಿ ಆ್ಯಡ್. ಸೊ ಏನು ಕೊಟ್ಬಿಟ್ಟಿದ್ದಾರೆ, ಆ್ಯಡ್. ಥರ್ಡ್ ಮೇನ್ ಸಬ್ಟ್ರಾಕ್ಟ್, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಟ್ ಕ್ವಶನ್ಸ್. So add. That is first question I am taking. 3mn minus 3mn comma minus 5mn comma 8mn comma minus 4mn. I hope it is correct. 3mn comma minus 5mn 8mn minus 4mn. ಸೊ ಇವಾಗ ಏನು ಮಾಡಬೇಕು, ನೀವು ಅಡಿಷನ್ one ಟರ್ಮ್ನ ಅಡಿಷನ್ ಮಾಡಬೇಕು. ಸೊ ರೈಟ್ ಡೌನ್ 1 ಬಿಲೋ ದ ಅಬೋ minus 5mn 8mn minus 4mn. So you should add this 4 term now. So mn is your common variable, it remains as it is, that is your mn. So
So what you should add? 3 plus minus 5 plus 8 plus minus 4. ದಿಸ್ ಇದನ್ನ ಆ್ಯಡ್ ಮಾಡಿ ವರ್ಕಿಂಗ್ ಕಾಲಮಲ್ಲಿ ನೀವು ಇಲ್ಲಿದ್ದರೆ ನಿಮ್ಮ ಜಾಬ್ ಡನ್. ಸೊ ಹೇಗೆ ಮಾಡೋಣ? ಸೊ ಫಸ್ಟು 3 ಪ್ಲಸ್ ಇಂಟು ಮೈನಸ್ ಮೈನಸ್ 5 ಪ್ಲಸ್ 8 ಪ್ಲಸ್ ಇಂಟು ಮೈನಸ್ ಮೈನಸ್ 4. ಓಕೆ, 3 minus 5 minus 2 na. So as it is bigger number is 5, ಅದ್ರದ್ದು priority. 8 minus 4 4 only. ಸೊ ಸಿ ಇಲ್ಲೂ ಅಷ್ಟೇ, ನೀವು ಮೈನಸ್ ಇದ್ರು ಅಂತಲ್ಲ, +1 +1 ಮೈನಸ್ ಇದ್ರು ಪ್ಲಸ್ ಬಿಗರ್ ನಂಬರ್ದು ಪ್ರಿಯಾರಿಟಿ, ಸೊ ಹಾಗಾಗಿ ಪಾಸಿಟಿವ್. ಸೊ -2 + 8. ಸೊ ವಿಚ್ ಈಸ್ ದ ಬಿಗರ್ ನಂಬರ್? 8. ಸೊ 8ದು ಸೈನ್ ಆಬ್ವಿಯಸ್ಲಿ ಪ್ಲಸ್ ಬರೆದ್ರು ನಡೆಯುತ್ತೆ, ಬರ್ದಿಲ್ಲ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ಪ್ಲಸ್ ಇದೆ ಅಲ್ಲಿ ಅಂತ. ಓಕೆ, ದಟ್ ಈಸ್ 8 - 2 6 ml. ಸೊ ನೀವು ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಬರೋದು 6 ml. ಅಡಿಷನ್ ಈಸ್ ಈಸಿ. ಸೊ ಬೇಸ್ಡ್ ಆನ್ ಸೈನ್ ನೀವು ಪ್ರಾಪರಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಐ ಟೇಕ್ ದಟ್ ಈಸ್ ಯುವರ್ 4th ಸಬ್ ಕ್ವಶನ್. a plus b minus 3 and b minus a plus 3. Then you have a minus b plus 3. So you should addition add, no? So add ಮಾಡ್ತಾ ಇದೀವಿ. ಸೊ ಆ್ಯಡ್ ಮಾಡೋಕೆ ಮುಂಚೆ ಏನು ಮಾಡ್ತೀವಿ ನಾವು ಇಲ್ಲಿ? ಸೊ ಫಸ್ಟ್ ರೈಟ್ ಸೈಡಿಂದ ಅಲ್ವಾ ಆಲ್ರೆಡಿ ನಾವು ಯಾವಾಗಲೂ ಆ್ಯಡ್ ಮಾಡೋದು. ಸೊ -3 ವರ್ಕಿಂಗ್ ಕಾಲಮ್. ಯೂಸ್ ಯುವರ್ ವರ್ಕಿಂಗ್ ಕಾಲಮ್ ಸ್ಟಾರ್ಟಿಂಗ್ ವಾಟ್ ಎವರ್ ಇಟ್ ಮೈಟ್ ಬಿ ದ ಕ್ವಶನ್. ಯೂಸ್ ಯುವರ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್, ಮೇಕ್ ಒನ್ ವರ್ಕಿಂಗ್ ಆಸ್ ಅ ವರ್ಕಿಂಗ್ ಕಾಲಮ್, ಯೂಸ್ ದಟ್. ಓಕೆ, ಸೊ ಇಫ್ ಇಟ್ ಈಸ್ ಫಸ್ಟ್ ಟೈಮ್ -3 + 3 -3 ಒಂದು ಮೈನಸ್ ಒಂದು ಪ್ಲಸ್, ಆಬ್ವಿಯಸ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. 3 ಅಲ್ಲಿ 3 ಹೋದರೆ 0. ಸೊ 0 + 3 ರಿಮೈನಿಂಗ್ ಟರ್ಮ್ ಯಾವುದು? 3. ಸೊ ದಟ್ ಈಸ್ 3. 0 + 3 ದಟ್ ಈಸ್ 3. ಸೊ +3. ಸೊ ನಿಮ್ಮದು ರೈಟ್ ಸೈಡ್ ಆನ್ಸರ್ +3 ಬಂತು. ಸೊ ಇವಾಗ ಇದನ್ನು ಮಾಡ್ತಾ ಇದ್ದೀರಾ. ದಿಸ್ ಇಸ್ a minus b, no? Yeah, it is a minus b. See, a minus b and a minus b. See, ನಾನು ಫಸ್ಟ್ ಇವೆರಡು ಮಾಡ್ಕೊಳ್ತಾ ಇದ್ದೀನಿ. a plus b minus any 2 terms. So first 2 terms ಮಾಡ್ಕೊಂಡು ಇನ್ನೊಂದು ಟರ್ಮ್ನ ಆ್ಯಡ್ ಮಾಡ್ಕೊಬೋದು ನೀವು. whether you do this or you do the answer will be the same. a plus b plus a minus b. See, a plus b ಹಾಗೆ ಬರ್ಕೊಳ್ತಾ ಇದ್ದೀನಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎನೇ, ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ. ಯಾಕೆ ವರ್ಕಿಂಗ್ ಕಾಲಮ್ ಇಸ್ ಇಂಪಾರ್ಟೆಂಟ್ ಅಂದರೆ ನಾವು ಸೈನಲ್ಲಿ ಮಿಸ್ ಆಗಬಾರ್ದು ಅನ್ನೋ ಮೇನ್ ಇಂಪಾರ್ಟೆಂಟ್ಗೆ, ಆಯಿತಾ? ಸಾರಿ, ಸಿ ಪ್ಲಸ್ ಬಿ ಮೈನಸ್ ಬಿ ಹೋಯ್ತಾ. ಬಟ್ ಇಲ್ಲಿ ಲೈಕ್ ಟರ್ಮ್ಸ್ನ ಫಸ್ಟ್ ಒಂದು ಕಡೆ ಬರ್ಕೊಳ್ಳೋಣ. ಸಿನ್ಸ್ ಇಫ್ ಇಟ್ ಈಸ್ ಯುವರ್ ಫಸ್ಟ್ ಟೈಮ್ ಐ ಆಮ್ ರೈಟಿಂಗ್ ಲೈಕ್ ದಿಸ್ -b. ಸೊ ಏನಿದೆ 1 1 a is your common variable. 1 + 1 into ಇಲ್ಲಿ a ಇದೆ ಪ್ಲಸ್ ಸಿ ಪ್ಲಸ್ b minus b 0. ಯು ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. ಸೊ ಲೀವ್ ದಟ್ ಟರ್ಮ್. ಸಿ 1 + 1 2a. ಸೊ ವಾಟ್ ಈಸ್ ಯುವರ್ ಆನ್ಸರ್? 2a. 2aಗೆ ನಾವು ಮಾಡಿದ ಫಸ್ಟ್ 2 ಟರ್ಮ್ ಅಷ್ಟೇ, ದಟ್ ಈಸ್ a plus b and a minus b ಆಯಿತು. ಸೊ now you have b minus a also. So 2a plus b minus a. So like terms, that is 2a plus minus a plus b. Like terms ಅಂದರೆ ಫಸ್ಟು ಲೈಕ್ ಟರ್ಮ್ಸ್ನ ಒಂದು ಕಡೆ ಬರ್ಕೊಳ್ತಾ ಇದ್ದೀವಿ. ದಟ್ ಈಸ್ ವಾಟ್ ಎವರ್ 2a ಪ್ಲಸ್ ಇಂಟು ಮೈನಸ್ ಮೈನಸ್ a ಪ್ಲಸ್ b. ಸೊ 2a ಇಯರ್ 1a, 2a 1a ಅಂದರೆ ದಟ್ ಈಸ್ 1a ಪ್ಲಸ್ b. 1a plus b, that is a plus b. So this is your answer. If you add a plus b minus 3, b minus a plus 3, a minus b plus 3, you will get a plus b plus 3. Okay. So whatever, any 2. So either difficult ಅಂತ ಆನ್ಸರ್ ನಿಮಗೆ 2 ಇದೆ, 2 terms ಇದೆ, 3 4 terms, 5 terms ಇದ್ರೂ ಅಷ್ಟೇ. Start adding by taking 2 terms. Then you can add all together, you add and write your answer. Okay. This is how you simplify and add. At once you can't take, because lower level you are not allowed to use calculator in exam hall. But when you move to higher standard, higher classes, you will allow to use calculator in exam hall. But now they won't allow. So
we'll go to next subdivision, that is subtract. So I'll write down the question. First one, simple easy question, that is your first sub question, minus 5y square from y square. ಸಿ ಫ್ರಮ್ ಅಂತ ಇರೋದನ್ನ ಫ್ರಮ್ ಅಂತ ಇರೋ ಟರ್ಮಿಂದ ನೀವು ಯಾವ ವಾಟ್ ಎವರ್ ದ ಗಿವನ್ ಟರ್ಮ್ ಯು ಶುಡ್ ಸಬ್ಟ್ರಾಕ್ಟ್. ನೋ subtract, you saw the heading subtract, yeah, for minus 5y square minus y square. If there is a marks for each step, they will say which you have written first. So from and y square minus 5y square. So main main heading ಏನು ಹೇಳೋದವರು subtract ಅಂತ. ಸೊ ಬಟ್ ನಮಗೆ ಸೈನ್ ಏನು ಹೇಳುತ್ತೆ ಅಂತ ನೋಡೋಣ. ಇಲ್ಲಿ is equals to y square minus into minus plus by y square. ಸೊ ನೀವು ಸೈನ್ನ ಪ್ರಾಪರಾಗಿ ಕಲ್ತ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಯಾಕೆ ಅಂದರೆ ಸಪ್ರೇಟ್ ಹೇಳಿದ್ದಾರೆ ಅಂತ ಆ್ಯಸ್ ಯೂಶುವಲ್ ಬ್ಲೈಂಡಾಗಿ ಬರಿಬಾರ್ದು. ಸೊ 5ಅಲ್ಲಿ 4 1 ಇದೆ, ಏನಿಲ್ಲ 1 ಇದೆ, 4y square ನೋ ಹ್ಯಾಸ್ ಇಟ್ ಇದೆ, ಅದು ಆಗಲ್ಲ. ಬಿಕಾಸ್ ಸೈನ್ ಪ್ರಕಾರ ಹೋದ್ರೆ ವಿ ವಿಲ್ ಗೆಟ್ 6y square. y square is your common. ಸೊ ಇದನ್ನು ಇಲ್ಲಿ ಸಿಂಪ್ಲಿಫೈ ಮಾಡಿರ್ತೀನಿ ನೋಡಿ. ಇಯರ್ 1 positive 5, your common term, common single factor is y square. ಅದನ್ನು ಹೊರಗಡೆ ಇಟ್ಟಿರೋದ್ರಿಂದ 6 plus 1 5 5 plus 1 6y square. ಓಕೆ, ಐ ಹೋಪ್ ಇದು ನಿಮಗೆ ಐ ಮೇಡ್ ಇಟ್ ಕ್ಲಿಯರ್ ಅನ್ಸುತ್ತೆ. 6y square. ಸೊ ಸಪ್ರಾಕ್ಟ್ ಕೊಟ್ಟಿದ್ರು ನೀವು ಸೈನ್ನ ಪ್ರಾಪರಾಗಿ ನೋಡ್ಕೊಳ್ಳೋದ್ರಿಂದ ನೀವು ಇಲ್ಲಿ ಅಡಿಷನ್ ಮಾಡ್ತಾ ಇದೀವಿ, ನಾವು ಸಿಂಪ್ಲಿ ಮಾಡ್ತಾ ಇಲ್ಲ. ಅಂದರೆ ಡೋಂಟ್ ಸಪ್ರಾಕ್ಟ್ ಕೊಟ್ಟಿದ್ದಾರೆ ಮ್ಯಾಮ್ ಅಡಿಷನ್ ಮಾಡ್ತಾ ಇದ್ದಾರೆ ಅಂತ, ಸೈನ್ ಏನು ಹೇಳುತ್ತೋ but we will start with the subtraction. Okay, next I am taking your fifth sub question. Fifth sub question, it is minus m square plus 5mn, then minus m square plus 5mn from 4m square minus 3mn plus 8. Am I right? Minus 3mn plus 8. Yeah. So you have to subtract this term from 4m square minus 3mn plus 8. So yeah, as usual, whether it is addition or subtraction, you are taking the like term. So first like term na consider ಮಾಡ್ಕೊಬೇಕು. 4m square minus 3mn plus 8 subtract, you are subtracting minus m square minus 3mn. So nothing is a single term. Okay, is equals to c. 8 you doesn't have anything, your single place, 8 remains as it is, plus 8 remains as it is. So first simplify ಮಾಡ್ಕೊಳ್ಳಿ. ಸೊ ಏನು ಇಲ್ಲ ಅಂದರೆ ಇಲ್ಲಿ 1 ಇದೆ ಅಂತ ಅವತ್ತೇ ಹೇಳಿದ್ದೀನಿ ನಾನು. ಸೊ ಯು ಆರ್ ಟೇಕಿಂಗ್ 4 minus 1 and you are subtracting minus 1. So you keep it inside the bracket. ಸೊ ಡೈರೆಕ್ಟ್ ಆಗಿ ಬರೆದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಈ 1 ಮೈನಸ್ 1 ಒಳಗಡೆ ನಾನು ಈ ಬ್ರಾಕೆಟ್ ಒಳಗಡೆ ಇಟ್ಟಿದ್ದೀನಿ, ಬಿಕಾಸ್ ಯು ಆರ್ ಸಬ್ಟ್ರಾಕ್ಟಿಂಗ್ minus 1 from 4. ಓಕೆ, ದ ಕಾಮನ್ ವೇರಿಯೇಬಲ್ ಯೂಸ್ ಇಸ್ m square, and also here minus 3 you are subtracting minus 3 mn. So we'll see what happens. 4, simplify the bracket first, minus into minus plus 1 into m square minus 3 minus into minus plus 3 mn plus 8. Okay, now 4 plus 1 5m square minus 3 plus 3 get cancel, no? So minus 3 plus 3 you will get as usual 0. So plus 8. So remaining term will be 8. So 5m square plus 8. Even though you are subtracting, at the end you will add because of the sign. Because they have given minus m square. Correct? No? Yeah, minus m square is minus into minus ನಿಮಗೆ ಇಲ್ಲಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. That is 4 plus 1, that is 5m square plus remaining is 8. Here you will get cancel because minus into minus plus minus 3 as it is. So ಹಾಗಾಗಿ minus 3 plus 3 cancel ಆಗಿ 0. Separate ಮಾಡಿದ್ರು 0ನೇ ಬರೋದು. Cancel, separate, whatever it is, you will get 0 only. Okay. Move to the term. So I hope addition ಮತ್ತು subtraction ನಿಮಗೆ ಗೊತ್ತಾಗಿದೆ ಅಂತ. ಸೊ ಮಿಕ್ಕಿರೋ ಪ್ರಾಬ್ಲಮ್ಸ್ನ ಪ್ಲೀಸ್ ಟ್ರೈ ಸಾಲ್ವಿಂಗ್ ಇಟ್. ಇಫ್ ಯು ಸ್ಟಿಲ್ ವಾಂಟ್ ಸೊಲ್ಯೂಷನ್ ಫಾರ್ ದೋಸ್ ಪ್ರಾಬ್ಲಮ್ಸ್, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್.
And next we are moving to your fourth sub, that is what should be added. Yeah, this is your important questions. Important in the sense this might be a little bit tricky. Why little bit tricky means, see ಇದೇ ಕ್ವಶನ್ಸ್ ಕೊಟ್ಟರೆ ಯು ವಿಲ್ ಬಿ ನೋಯಿಂಗ್. ಸೊ ಈ ಕ್ವಶನ್ಸ್ ನಮ್ಗೆ ಎಕ್ಸಸೈಸಲ್ಲಿ ಇತ್ತು, ನಮ್ಗೆ ಆನ್ಸರ್ ಬರ್ತಿದ್ದ. ಬೈ ಚಾನ್ಸ್ ಏನು ಚೇಂಜ್ ಮಾಡಿ ಕ್ವಶನ್ಸ್ನ ಕೊಟ್ಟರೆ, ಟರ್ಮ್ಸ್ ಆಗಲಿ ವೇರಿಯೇಬಲ್ಸ್ನ ಚೇಂಜ್ ಮಾಡಿದ್ರೆ ಪ್ರಾಪರಾಗಿ ನೋಡಿಕೊಂಡು ಟ್ರಯಲ್ ಆರ್ ಎರರ್ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸಿ ವಾಟ್ ಶುಡ್ ಬಿ ಆ್ಯಡೆಡ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಸೊ ವಾಟ್ ಶುಡ್ ಬಿ ಆ್ಯಡೆಡ್ ಟು ದಿಸ್. ಸೊ ನೀವೇನಾದರೂ ಇದಕ್ಕೆ ಆ್ಯಡ್ ಮಾಡಬೇಕು. ಸಮಥಿಂಗ್ ಯು ಶುಡ್ ಆ್ಯಡ್ ಟು ದಿಸ್ ಟು ಒಬ್ಟೇನ್. ಸೊ ಅದರಿಂದ ನಮ್ಗೆ ಏನು ಬರಬೇಕು ಅಂತಂದರೆ, ಟು ಒಬ್ಟೇನ್ 2x ಸ್ಕ್ವೇರ್ to obtain 2x square plus 3xy. Okay, yeah, this is your third, not third, fourth mainly sub question A. What should be added to this to get to obtain this term anta kelidare, this expression anta kelidare aita. So yeah, addition is simple as it is. So ಇಲ್ಲಿ ನೋಡ್ಕೊಳ್ಳಿ. ಸೊ ಟ್ರಯಲ್ ಆರ್ ಎರರ್ ಮೆಥಡ್. ಸೊ ಫಸ್ಟ್ ಕಂಪೇರ್, ನಮ್ಗೆ ಇದಕ್ಕೆ ಏನು ಆ್ಯಡ್ ಮಾಡಿದ್ರೆ ಇದು ಬರಬೇಕು, ಇದು ಬರಬೇಕು ಅನ್ನೋದ್ರಿಂದ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ನಮಗೆ 2x ಸ್ಕ್ವೇರ್ ಬರಬೇಕಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಇನ್ ದ ಸೆನ್ಸ್ ಇಲ್ಲಿ ಆಲ್ರೆಡಿ 1x ಸ್ಕ್ವೇರ್ ಇದೆ. ಸೊ 2x ಸ್ಕ್ವೇರ್ ಬೇಕಂದ್ರೆ 1 more x ಸ್ಕ್ವೇರ್ ಆಯ್ತಾ. ನೆಕ್ಸ್ಟ್ ಪ್ಲಸ್ ಇಲ್ಲಿ ಎಕ್ಸ್ ವೈ ಇದೆ, ನಮಗೆ ಎಷ್ಟು ಬೇಕು, 3xy ಬೇಕು. 1 ನಮ್ಮ ಹತ್ರ ಆಲ್ರೆಡಿ ಇದೆ. ಸೊ ಇನ್ನೆಷ್ಟು ಬೇಕು ಎಕ್ಸ್ಟ್ರಾ, ನಮಗೆ 2xy ಅಷ್ಟೇ ಬೇಕು. ಸೊ 2xy ಮತ್ತೆ ಪ್ಲಸ್ xy ನಮಗೆ 3xy ಆಗುತ್ತೆ. ಸೊ ನೆಕ್ಸ್ಟ್ ಟರ್ಮ್ ಏನೂ ಇಲ್ಲ, ನಮಗೆ ಯಾವ ಟರ್ಮು ಬೇಡ. ಸೊ ಹಾಗಾಗಿ ಏನು ಮಾಡಬೇಕು, ಮೈನಸ್ ವೈ ಸ್ಕ್ವೇರ್ ತೊಗೊಬೇಕು. ಬಿಕಾಸ್ ಈ ವೈ ಸ್ಕ್ವೇರ್ನ ನಾವು ಕಳಿಸ್ಬೇಕು. ವಾಟ್ ಶುಡ್ ಬಿ ಆ್ಯಡೆಡ್ ಅಂದರೆ ನಾವು ಬರೀ ಇಷ್ಟನ್ನ ಆ್ಯಡ್ ಮಾಡಿದ್ರೆ ಮಾತ್ರ ನಿಮಗೆ ಇದು ಬರುತ್ತೆ. ಇದನ್ನ ಮಾತ್ರ ಬರೆದು ಇದನ್ನ ಮತ್ತೆ ಬರೀತೀರಾ, ನೋ ಬರೀಬಾರ್ದು. ಯಾಕಂದರೆ ಟು ಒಬ್ಟೇನ್ 2x ಸ್ಕ್ವೇರ್ ಪ್ಲಸ್ 3xy ವರೆಗೂ ಮಾತ್ರನೇ ಅವ್ರು ಕೇಳಿರೋದು ಆಯಿತಾ. ಸೊ ಹಾಗಾಗಿ ನೀವೇನು ಮಾಡಬೇಕು, ವೈ ಸ್ಕ್ವೇರ್ನ ಕಳಿಸೋದಕ್ಕೂ ಯಾವ್ದಾನ ಒಂದು ಟರ್ಮ್ ಇದ್ದೇ ಇರುತ್ತೆ. ಸೊ ಆ ಯಾವ ಟರ್ಮು ಅಂದರೆ ಮೈನಸ್ ವೈ ಸ್ಕ್ವೇರ್. ಯಾಕೆಂದರೆ ನಮಗೆ ಗೊತ್ತು ಪ್ಲಸ್ ವೈ ಸ್ಕ್ವೇರಿಂದ ಮೈನಸ್ ವೈ ಸ್ಕ್ವೇರ್ ಹೋದರೆ 0 ಬರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಟರ್ಮ್ ಹೋಗುತ್ತೆ, ರಿಮೈನಿಂಗ್ ಇದು ಮಾತ್ರ ಅಂತ. ಸೊ ಹಾಗಾಗಿ ಇಲ್ಲಿ ನೋಡಿ, ಸೊ ಇವಾಗ ಆ್ಯಡ್ ಮಾಡಿ ನೋಡೋಣ. 1 + 1 2x ಸ್ಕ್ವೇರ ಪ್ಲಸ್ ಪ್ಲಸ್ ಆ್ಯಸ್ ಇಟ್ ಈಸ್ 2 + 1 3xyನು. ಸೊ ಪ್ಲಸ್ ಮೈನಸ್ ಇದ್ರೆ ಸಬ್ಟ್ರಾಕ್ಷನ್, ವೈ ಸ್ಕ್ವೇರ್ ಹೋದರೆ 0. ಸೊ 0 ಬಂದಿರೋದು ಆ್ಯಸ್ ಇಟ್ ಈಸ್. ದಟ್ ಫೈನಲ್ ಆನ್ಸರ್ ವಿಲ್ ಬಿ 2x ಸ್ಕ್ವೇರ್ ಪ್ಲಸ್ 3xy. ಸೊ ಕಂಪೇರ್ ಮಾಡಿಕೊಂಡು ಆನ್ಸರ್ನ ಬರೀಬೇಕಾಗುತ್ತೆ ನೀವು. ಸೊ ಫಸ್ಟ್ ಸ್ಟಾರ್ಟ್ ಕಂಪೇರಿಂಗ್. ಟು ಒಬ್ಟೇನ್ ಅಂತ ಕ್ವಶನ್ಸ್ಗಳು ಬಂದಾಗ ವಾಟ್ ಶುಡ್ ಬಿ ಆ್ಯಡೆಡ್, ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಅಂತ ಅಂದಾಗ ಸ್ಟಾರ್ಟ್ ಕಂಪೇರಿಂಗ್. ನಮ್ಮ ಹತ್ರ ಎಷ್ಟಿದೆ, ಇನ್ನು ಎಷ್ಟು ಬೇಕು, ಅಥವಾ ನಮ್ಮ ಹತ್ರ ಆಲ್ರೆಡಿ ಎಷ್ಟಿದೆ ಎಷ್ಟು ರಿಮೂವ್ ಮಾಡಬೇಕು. ದಟ್ ಈಸ್ ಅವರ್ ಸೆಕೆಂಡ್ ಸಬ್ ಕ್ವಶನ್. ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್. ಸಬ್ಟ್ರಾಕ್ಟೆಡ್ ಇನ್ ದ ಸೆನ್ಸ್ ವಾಟ್ ಯು ಶುಡ್ ರಿಮೂವ್ ಫ್ರಮ್ ದಿಸ್ ಗಿವನ್ ಟರ್ಮ್ ಅಂತ. ಓಕೆ, ಸೊ ಹಾಗಾಗಿ ವಿಲ್ ಗೋ ಟು ಮೂವ್ ಆನ್ ಟು ಸೆಕೆಂಡ್ ಸಬ್ ಕ್ವಶನ್. ಐ ಹೋಪ್ ದಿಸ್ one is clear. So I move to second sub question, that is what should be subtracted from 2a plus 8b plus 10. So something you should subtract from this expression to get minus 3a plus 7b plus 7b plus 16. Plus 7b correct. Plus 16, that is plus or minus? It is plus only. See, plus 16. So ಇದರಿಂದ what should be subtract ಅಂದರೆ, ಸೊ ಯಾವುದನ್ನ ನೀವು ರಿಮೂವ್ ಮಾಡಬೇಕು. ಸೊ ನೀವು ಸಬ್ಟ್ರಾಕ್ಟ್ ಸಿಂಬಲ್ ಹಾಕಿ ಸಮಥಿಂಗ್ನ ನೀವು ರಿಮೂವ್ ಮಾಡಿದಾಗ ನಿಮಗೆ ಈ ಆನ್ಸರ್ ಬರಬೇಕು. ಯಾವುದರಿಂದ ಇದನ್ನ ನೀವು ರಿಮೂವ್ ಮಾಡಿದಾಗ. ಸೊ ಹಾಗಾಗಿ ವರ್ಕಿಂಗ್ ಕಾಲಮ್, ದಿಸ್ ಇಸ್ ಟ್ರಯಲ್ ಆರ್ ಎರರ್ ಮೆಥಡ್ ಅಂತ. ಸೊ ಎಕ್ಸಾಕ್ಟಾಗಿ ನಿಮಗೆ ಗೊತ್ತಾದರೆ ಓಕೆ, ಅಡಿಷನಲಿ ಗೊತ್ತಾಗುತ್ತೆ. ಸೊ ಸಬ್ಟ್ರಾಕ್ಟಲ್ಲಿ ಸ್ವಲ್ಪ ಟ್ರಿಕ್ ಆಗುತ್ತೆ, ಬಿಕಾಸ್ ಯು ವಿಲ್ ಗೆಟ್ ಸ್ಟಕ್. ಯಾ ವಿಲ್ ಸ್ಟಾರ್ಟ್. ನಮಗೆ 2a ಇದೆ, ಬಟ್ ನಮ್ಗೆ ಏನು ಬೇಕು, minus 3a ಬೇಕು. ಸೊ ನಮಗೆ ಗೊತ್ತು 3 ಬರಬೇಕು ಅಂದರೆ 2 ಅಲ್ಲಿ ಯಾವ ನಂಬರಿಂದ 2 ಹೋಗಬೇಕು, 5 ಅಲ್ಲಿ ಅಲ್ವಾ. ಸಿ ಇಲ್ಲಿ ಬರಿತೀನಿ, 5 - 2 ಎಷ್ಟು ಬರುತ್ತಪ್ಪ, 3 ಬರುತ್ತೆ. ಬಟ್ ನಮಗೆ ಫಸ್ಟ್ ಏನು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ 2 - 5 ಮಾಡೋಣ.
ಸೊ ಬಿಗರ್ ನಂಬರ್ ಇಸ್ 5. ಸೊ ಹಾಗಾಗಿ ಫಸ್ಟ್ ಪೊಸಿಷನ್ 3ಗೆ -3 ಬರುತ್ತೆ ನಮಗೆ ಇಲ್ಲಿ ನೋಡಿ. ಬಿಗರ್ ನಂಬರ್ 5, ಸೊ ಅದ್ರದ್ದು ಸೈನ್ದು ಪ್ರಿಫರೆನ್ಸ್ ಹೋಗುತ್ತೆ. ದಟ್ ಈಸ್ -5 - 2 3. ಸಿ ಯು ಗಾಟ್ 3 ನೋ. ಸೊ ನೆಕ್ಸ್ಟ್ ಯಾವ್ದು ಬರಬೇಕು ನಿಮಗೆ? ಇದಾಯಿತು. ಸೊ ಇದು ನಮಗೆ ಬಂತು. ಸೊ ನೆಕ್ಸ್ಟ್ 8B ಬರಬೇಕು. 8B ಅಲ್ಲಿ 7B ಬರಬೇಕು ಅಂದರೆ ದಟ್ ಈಸ್ ಆ್ಯಸ್ ಯೂಶುವಲ್ ಬಿ 1B ಅಷ್ಟೇ. ಸೊ 8ಅಲ್ಲಿ 7 ಹೋದರೆ ನಿಮಗೆ 1 ಬರುತ್ತೆ. ಆ್ಯಂಡ್ ಇಲ್ಲಿ ನೋಡಿ 10ನಲ್ಲಿ ಇಫ್ ಯು ರಿಮೂವ್ ಸಮಥಿಂಗ್, ಸೊ ಆಲ್ರೆಡಿ ಪಾಸಿಟಿವ್ ಇದೆ. ಇಫ್ ಯು ರಿಮೂವ್ ಸಮಥಿಂಗ್ ಯು ವಿಲ್ ಗೆಟ್ 16 ಅಂತ ಹೇಳಿದ್ದಾರೆ. ಸೊ ದಟ್ ವಿಲ್ ಬಿ, ಸೊ ವಿಲ್ ಸಿ ಯಾವ ಟರ್ಮ್ ಬರುತ್ತೆ ಅಂತ ಅನ್ನೋದು. ದಟ್ ಈಸ್ 2A + 8B plus term subtract. You are subtracting 5A plus B -6. ಸೊ ಯಾಕೆ ಇಲ್ಲಿ -6 ಅಂತ ಅಂದರೆ ಅಕಾರ್ಡಿಂಗ್ ಟು ದ ಸೈನ್ ಥಿಯರಿ. ಸೊ ಇಲ್ಲಿ ನೀವು ಆಲ್ರೆಡಿ ಸಬ್ಟ್ರಾಕ್ಟ್, ಇಲ್ಲೂ ಪಾಸಿಟಿವ್ ಇದೆ, +6 ಹಾಕಿದ್ರೂ ಏನಾಗುತ್ತೆ ಅಂತ ನೋಡೋಣ. ಸೊ ಏನಾಗುತ್ತೆ, ಏನು ಚೇಂಜ್ ಮಾಡಬೇಕು ಅಂತ ಹೇಳ್ತೀನಿ. ಸೊ 2A - 5, 2ಅಲ್ಲಿ 5 ಹೋದರೆ 3, ಬಿಗರ್ ಸೈನ್ 5, ಸೊ -3A, -3 ಆಯಿತಾ. ನೆಕ್ಸ್ಟ್ ಅದಾದಮೇಲೆ 8ಅಲ್ಲಿ 1, ಏನಿಲ್ಲ ಅಂದರೆ 1 ಇದೆ ಅಂತ. ಸೊ 8ಅಲ್ಲಿ 1 ಹೋದರೆ 7. ಫಸ್ಟ್ ಬಿಗರ್ ಸೈನ್ ಯಾವುದು? 8 ತೊಗೊಳ್ತೀವಿ ನಾವು. ಯಾಕೆ -1 ಸೈನ್ ಬಂದು ಪಾಸಿಟಿವ್, ಬಟ್ ನೆಗೆಟಿವ್ ಆಗುತ್ತೆ ಇಲ್ಲಿ, +* ಆದಾಗ. ಬಟ್ ಅದಕ್ಕೂ ಜಾಸ್ತಿ ನಂಬರ್ದು ವ್ಯಾಲ್ಯೂ ಅದು 8. ಸೊ ಅದ್ರ ಸೈನ್ 8 ಪಾಸಿಟಿವ್. ಸೊ ದಟ್ ಈಸ್ 7B. ಸೊ 7B ಬಂತ ಪಾಸಿಟಿವ್. ಸೊ ನಮಗೇನು ಬೇಕು? 16. ದಟ್ ಈಸ್ ಪಾಸಿಟಿವ್ 16 ನೋಡಿ. ಸೊ ಪಾಸಿಟಿವ್ 16 ಬೇಕಿರೋದ್ರಿಂದ, ಸೊ ಲಿಸನ್, ಪಾಸಿಟಿವ್ ಆಲ್ರೆಡಿ ನಮಗೆ ಗೊತ್ತು 16 ಬೇಕು. 16 ಬೇಕಿರೋದ್ರಿಂದ ಸೊ 10 + -6 ಆಗುತ್ತೆ ಅಲ್ವಾ. ಪಾಸಿಟಿವ್ ಮತ್ತು ಮೈನಸ್, ನೆಗೆಟಿವ್, +* ಯು ವಿಲ್ ಗೆಟ್ -1. ಸೊ 10 - 6 4, ಬಟ್ ನಮಗೆ 16 ಬೇಕು. ಸೊ ಹಾಗಾಗಿ ನಾವಿಲ್ಲಿ ಸೈನ್ ಚೇಂಜ್ ಮಾಡೋಣ. ಯಾವ ಸೈನ್ಗೆ ಹೋಗೋಣ? ಮೈನಸ್ ಸೈನ್ಗೆ. ಅವಾಗ ಏನಾಗುತ್ತೆ? ಸೊ +10 ಹಾಗೆ ಬರ್ಕೊಳ್ತೀನ, ಸಬ್ಟ್ರಾಕ್ಟಿಂಗ್, ಯು ಆರ್ ರಿಮೂವಿಂಗ್. ಬಿಕಾಸ್ ನಮಗೆ ರಿಮೂವ್ ಮಾಡಬೇಕು ಅಂತ ಇನ್ಸ್ಟಿಕ್ ಮಾಡಿರೋದು ಕ್ವಶನಲ್ಲಿ ಇದೆ ಅಲ್ವಾ. ಸೊ ಅಡಿಷನ್ ಅಂದರೆ ಇಲ್ಲಿ ಆಲ್ರೆಡಿ +6 ಅಂತಲೇ ಹಾಕೊಬೋದಾಗಿತ್ತು. ಸಬ್ಟ್ರಾಕ್ಟ್ ಮಾಡಬೇಕು ಆಗಿರೋದ್ರಿಂದ -6ನ ಸಬ್ಟ್ರಾಕ್ಟ್ ಮಾಡ್ತೀವಿ ನಾವು. ಅವಾಗ ಏನಾಗುತ್ತೆ ನೋಡ್ಕೊಳ್ಳೋಣ. -3A + 7B ಇದು ಓಕೆ, ದಿಸ್ ಇಸ್ ಲುಕಿಂಗ್ ಲೈಕ್ +10 -6 ಇದೆ. ಸೊ +10 +(-) +6. ಸೊ 10 + 6 16. -3A + 7B + 16. So I made it clear. See, -3A you got, +7B you got, +16 you got. ಸೊ ನಾನು ಯಾಕೆ ಟ್ರಿಗಿ ಅಂತ ಹೇಳಿದೆ ಅಂದರೆ ಇದೇ ಕಾರಣಕ್ಕೆ. ಇಲ್ಲಿ ಸೈನ್ನ ಬರ್ಕೊಳ್ಳುವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಪಾಸಿಟಿವ್ ಅಡಿಷನ್ ಮಾಡುವಾಗ ಇಟ್ ವಿಲ್ ಬಿ ಈಸಿ. ಸೊ ನಮಗಿನ್ನ ಎಷ್ಟು ಆ್ಯಡ್ ಮಾಡ್ಕೊಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಸಬ್ಟ್ರಾಕ್ಟ್ ಮಾಡುವಾಗ ಕೇರ್ಫುಲ್ಲಾಗಿ ವರ್ಕಿಂಗ್ ಕಾಲಮ್ನ ಯೂಸ್ ಮಾಡಿಕೊಂಡು ನೀವು ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಸಮ್ಟೈಮ್ಸ್ ಸಮ್ ನಂಬರ್ನ ನೀವು, ಸೊ ಇಲ್ಲಿ ನಾನು ಏನು ಹಾಕಿದೆ -6ನ ಹಾಕೋದು. ಸೊ ಹಾಗಾಗಿ ಈ ಪ್ಲೇಸ್ಗೆ ಯಾವುದು ಹೋಗುತ್ತೆ? -6 ಬರುತ್ತೆ, ಬಿ. ಓಕೆ, ಸೊ ನಮಗೆ ಫೈನಲ್ ಆನ್ಸರ್ ಬಂತು ಅಂತ ಅಂದ್ಕೊಳ್ತೀನಿ. ಓಕೆನಾ? ಸೊ ಈ ಟರ್ಮ್ನ ನೀವು ರಿಮೂವ್ ಮಾಡಿದ್ರೆ ನಿಮಗೆ ಈ ಟರ್ಮ್ ಆನ್ಸರ್ ಬರುತ್ತೆ. ಮೂವ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಸಬ್ ಕ್ವಶನ್. ಓಕೆ, so your next sub question is, what should be taken away? What should be taken away from? That is your fifth sub question. What should be taken away from 3x square minus 4y square plus 5xy plus 20. What should be taken away? Taken away means subtract. You are not adding, you are removing. What should be taken away from this to obtain -x square? So what you should get? -x square minus y square plus 6xy plus 6y plus 20. So what should be taken away from this term to obtain this term ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಯಾವುದನ್ನ, ಸೊ ಆ್ಯಸ್ ಯೂಶುವಲ್, ಸೊ ದಿಸ್ ಇಸ್ ಯುವರ್ ಸಬ್ಟ್ರಾಕ್ಷನ್ ಸಬ್ ಕ್ವಶನ್ ಅಂತ ಹೇಳ್ತಾ, ಸೊ ಇದ್ರ ಸೊಲ್ಯೂಷನ್ ಮಾಡೋಣ.
3x² minus 4xy² ಅನ್ನ not 4y², yeah, 4y² plus 5xy plus 20. So what should be taken away? So taken away to obtain this. So 20 ಅಲ್ಲಿ ಏನು taken away ಇಲ್ಲ, because 20 as it is ಹಾಗೇನೆ ಬರ್ಕೊಳ್ತೀವಿ. ಸೊ ಏನು ನಾವು ಟೇಕನ್ ಅವೇ ಮಾಡೋ ಹಾಕಿಲ್ಲ. ಸೊ ಇನ್ನೇನು ಟೇಕನ್ ಅವೇ ಮಾಡೋ ಆಗಿದ್ರು 3 ಟರ್ಮ್ಸ್ ಅಲ್ಲೇ ಟೇಕನ್ ಅವೇ ಮಾಡಬೇಕು ಇದು ಬರೋಕ್ಕೆ. ಸೊ 3x² ಇದೆ, ಬಟ್ ನಮಗೆ ಏನು ಬೇಕು, ಮೈನಸ್ ಬೇಕು. ಸೊ ನಮಗೆ ಗೊತ್ತಾಗ್ತದೆ ಇಲ್ಲಿ ಸಮಥಿಂಗ್ ಮೈನಸ್ ಬರಬೇಕು ಅಂದರೆ ಬಿಗರ್ ನಂಬರ್ ಬರಬೇಕು ಅಂತ. ದಟ್ ಈಸ್ 4x². ಬಿಕಾಸ್ 3ಅಲ್ಲಿ 4 ಹೋದರೆ 1 ಆ್ಯಂಡ್ ಸೊ ಬಿಗರ್ ಸೈನ್ ಇಲ್ಲಿ -4 ಕಡೆ ಬರ್ತಾ ಇರೋದ್ರಿಂದ ನಿಮಗೆ ಆಸ್ ಯೂಶುವಲ್ ಗೊತ್ತಿರುತ್ತೆ ದಟ್ ಈಸ್ 4x² ಅನ್ನೋದು. ಸೊ ಹಾಗಾಗಿ ನಮಗೆ ಏನು ಬರುತ್ತೆ, ಇಲ್ಲಿ -x² ಬರುತ್ತಾ, ಈ ಆನ್ಸರ್ -x² ಬರುತ್ತಾ. ಸೊ ನೆಕ್ಸ್ಟ್ ನಮಗೆ y² ಮಾತ್ರ ಬರಬೇಕು ಆ್ಯಂಡ್ ಇಲ್ಲಿ -4y² ಇದೆ. ಸೊ ಇದರಲ್ಲಿ ಬರುತ್ತೆ. ಸೊ ದಟ್ ಈಸ್ ಇಟ್ ವಿಲ್ ಬಿ 1 ಬರಬೇಕು, ಮೈನಸ್ ಬರಬೇಕು. ಆ್ಯಸ್ ಯೂಶುವಲ್ ಆಲ್ರೆಡಿ ಇಲ್ಲಿ ಮೈನಸ್ ಇದೆ. ಸೊ ನಮ್ಗೆ ಇಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಮೈನಸ್ ಬರಬೇಕು ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಇದೆ. 4 ಇದೆ, ಸೊ 1 ಮಾತ್ರ ಬೇಕು ನಮಗೆ. ಸೊ ಆ್ಯಸ್ ಯೂಶುವಲ್ ಏನೋ 4ಅಲ್ಲಿ 3 ಹೋದರೆ ಮಾತ್ರ ನಿಮಗೆ ಬರುತ್ತೆ, ದಟ್ ಈಸ್ 3y². ಸೊ ಇವಾಗ ಸೈನ್ ಹೇಗೆ ಹಾಕ್ತೀರಾ ಅಂತ. ಸೊ ಫಸ್ಟು ವೇರಿಯೇಬಲ್ದು ಗೊತ್ತಾಯಿತು, y² ಹಾಗೆ. ಸೊ ನಮಗೆ -y² ಬರಬೇಕು. ಸೈನ್ ಹೇಗೆ ಹಾಕ್ತೀರಾ, ಆಲ್ರೆಡಿ ಮೈನಸ್ಸೇ ಬರಬೇಕು. ಇಲ್ಲಿ ಏನು ಬರಬೇಕು ಇಲ್ಲಿ ಅಂತಂದರೆ ಮೈನಸ್ಸೇ ಬರಬೇಕು. ಯಾಕೆ, ಪಾಸಿಟಿವ್ ಹಾಕಿದಾಗ ಇಲ್ಲಿ ನಿಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಮತ್ತೆ ಮೈನಸ್ ಆಗುತ್ತೆ. ಸೊ ಮೈನಸ್ ಮತ್ತು ಮೈನಸ್ ನೀವು ಅಡಿಷನ್ ಮಾಡಬೇಕಾಗುತ್ತೆ. ಸೊ 4 + 3 7 ಬರುತ್ತೆ. ಸೊ ಹಾಗಾಗಬಾರ್ದು. ಬಟ್ ಇಲ್ಲಿ ನೆಗೆಟಿವ್ ಹಾಕಿರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಮೈನಸ್ಸೇ ಬರುತ್ತಲ್ವಾ. ಸೊ ಮೈನಸ್ ಬಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಮೈನಸ್ ಇಂಟು ಮೈನಸ್ ಯು ವಿಲ್ ಗೆಟ್ ಪ್ಲಸ್ ಆ್ಯಂಡ್ ಯು ಹ್ಯಾವ್ ಮೈನಸ್. ಸೊ ಇಂಥ ಟೈಮಲ್ಲಿ ನೀವು ಸಬ್ಟ್ರಾಕ್ಟ್ ಮಾಡ್ತೀರಾ. ಏನೇನ 4ಅಲ್ಲಿ 3 ಹೋದರೆ 1y². ಸೊ ನಿಮ್ಗೆ ಆನ್ಸರ್ ಬೇಕಿರೋದು ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಸಿಟಿವ್ ಕೊಟ್ಟರೆ ಆಲ್ರೆಡಿ ನಿಮ್ಮ ಹತ್ರ -4 ಇದೆ. ಸೊ ಇಲ್ಲೂ ಪಾಸಿಟಿವ್ ಕೊಟ್ಟರೆ ಪಾಸಿಟಿವ್ ಮತ್ತು ನೆಗೆಟಿವ್ ಏನಾಗುತ್ತೆ, ನೆಗೆಟಿವ್ 3. ಸೊ ಮೈನಸ್ ಬಂದರೆ ನೀವೇನು ಮಾಡಬೇಕು, ಸೇಮ್ ಸೈನ್ ಇದ್ದರೆ ಅಡಿಷನ್ ಮಾಡಬೇಕು. ಸೊ 4 + 3 ಏನಾಗುತ್ತೆ 7, ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ರಿಮೈನ್ಸ್ 7y² ಆಗುತ್ತೆ. ಸೊ ಹಾಗಾಗಬಾರ್ದು ಅಲ್ಲ. ಬಟ್ ನಮಗೇನು ಬೇಕು, ಬರೀ y² ಮಾತ್ರ ಬೇಕು. ಹಾಗಾಗಿ ನಾನು ಇಲ್ಲಿ ಮೈನಸ್ನೇ ಕೊಟ್ಟಿದ್ದೀನಿ. ಮೈನಸ್ ಇಂಟು ಮೈನಸ್ ಪಾಸಿಟಿವ್ ಆಗುತ್ತೆ. ಸೊ ಒಂದು ಪ್ಲಸ್ ಒಂದು ಪಾಸಿಟಿವ್ ಬಂದಾಗ ನೀವು ಆರಾಮಾಗಿ ಸಪ್ರೇಟ್ ಮಾಡ್ಬೋದು. ಸೊ ನಿಮಗೆ ಬೇಕಿರೋ ಆನ್ಸರ್ ಬರುತ್ತೆ. ನೆಕ್ಸ್ಟ್ 6xy ಇದೆ ಆ್ಯಂಡ್ ಅದಕ್ಕೆ ಇವಾಗ ಏನು ಬೇಕು ಅಂತ ಅಂದರೆ 6xyಗೆ 5xy ಇದೆ, ನಮಗೊಂದು 6xy ಬೇಕು. ಸೊ ದಟ್ ವಿಲ್ ಬಿ +xy. ಹೇಗೆ ಅಂದರೆ 5xy 5 ಆಲ್ರೆಡಿ ಇದೆ ನಿಮಗೆ, 5 ಆಲ್ರೆಡಿ ಇದೆ. ಪ್ಲಸ್ ಇಂಟು ಮೈನಸ್ ಓಕೆ ಐ ಥಿಂಕ್ ಸೊ ವಿ ಶುಡ್ ಗಿವ್ ನಿಮಗೆ +6 ಬರಬೇಕು. ಆ್ಯಸ್ ಯೂಶುವಲ್ ಇಲ್ಲೊಂದು ಮೈನಸ್ ಹಾಕಿದ್ರೆ ಆಯಿತು. -xy ಮೈನಸ್ ಇಂಟು ಮೈನಸ್ ಪ್ಲಸ್ 1 5 + 1 6. ಸೊ -xy ಆಯಿತಾ. ಸೊ -xy ಆಗಿದ್ರೆ ಮೈನಸ್ ಇಂಟು ಮೈನಸ್ ಪಾಸಿಟಿವ್, ಮತ್ತು ಇಲ್ಲೂ ಪಾಸಿಟಿವ್. ಇಲ್ಲಿ 1 ಇದೆ, ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. 5 + 1 6 ಪ್ಲಸ್ 20. ಬಿಕಾಸ್ 20 ಬೇಕು ನಮಗೆ, ಇಲ್ಲಿ ಏನು ತಗೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ನೀವು 20ನ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತೀರಾ. ಓಕೆ, ಬಂತ ಆನ್ಸರ್ -x² -y² + 6xy + 20. ಸೊ ಫಸ್ಟು ಏನು ಆನ್ಸರ್ ಬರಬೇಕು. ಸೊ ನಿಮಗೆ ಟ್ರಿಕ್ಕಿ ಆಯಿತು ಅಂದರೆ ಫಸ್ಟ್ ಏನು ಆನ್ಸರ್ ಬರಬೇಕು ಅನ್ನೋದ್ರಾದ್ರೂ ಬರ್ಕೊಳ್ಳಿ. ಸೊ ನಿಮ್ಗೆ ಅವಾಗ ಒಂದು ಐಡಿಯಾ ಬರುತ್ತೆ. ಸೊ ಮೇಲಿಂದ ಬಂದಿದ್ರೆ ಅಟ್ಲೀಸ್ಟ್ ಕೆಳಗಡೆ ಇರೋದು ಮಾಡ್ಬೋದು. ನಾವು ಡಿರೈವೇಷನ್ನಲ್ಲಿ ಯೂಶಲಿ ಹೈಯರ್ ಕ್ಲಾಸಸಲ್ಲಿ ನಾವು ಹಾಗೆ ಮಾಡೋದು. ಸೊ ನಮಗೆ ಮೇಲಿಂದ ಬರುವಾಗ ಅದನ್ನು ಸ್ಟೆಪ್ ಕರೆದ್ರೆ ಬಿಡಿಸಿ ಫೈನಲ್ ಆನ್ಸರ್ ಹೇಗೆ ಬರಬೇಕು ಅಂತ. ಸೊ ದೆನ್ ವಿಲ್ ಕ್ಯಾಲ್ಕುಲೇಟ್ ದಿಸ್ ಮೈಟ್ ಬಿ ಅವರ್ ಪ್ರೀವಿಯಸ್ ಸ್ಟೆಪ್ ಅಂತ. ಸೊ ಇಫ್ ವಿ ಗೋ ರಾಂಗ್, ಸೊ ಹಾಗೆಯೇ ನೀವು ರಾಂಗ್ ಆದರೆ ಮಾಡೋವಾಗ ಫೈನಲ್ ಆನ್ಸರ್ನ ರೆಫರೆನ್ಸ್ ಆಗಿ ಮಾಡಿಕೊಂಡೇ ಬರಬೇಕು. ಬಿಕಾಸ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಟು ಒಪ್ಟೇನ್ ಅಂತ. ಸೊ ಇದನ್ನೇ ನೀವು ರೆಫರೆನ್ಸ್ ಆಗಿ ಬರ್ಕೊಂಡು ನಿಮ್ಮ ಅದ್ರ ಅಬೌವ್ ಸ್ಟೆಪ್ ಏನು ಬರಬೇಕು ಅನ್ನೋಂತ ನೀವು ಬರೀಬೋದು. ಓಕೆ, ಈ ಥರ ಮೆನಿ ಕ್ವಶನ್ಸ್ ಇರುತ್ತೆ. ಪ್ಲೀಸ್ ಟ್ರೈ ಸಾಲ್ವಿಂಗ್ ಇಟ್. ಓಕೆ, ಸೊ ಇಟ್ ವಿಲ್ ಹೆಲ್ಪ್ ಯು. ಸೊ ಹೆಲ್ಪ್ ಇನ್ ದ ಸೆನ್ಸ್ ನಿಮಗೆ ಸ್ವಲ್ಪ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು.
ಮೈನಸ್ ಬರಬೇಕಾ ಪ್ಲಸ್ ಬರಬೇಕಾ, ನಂಬರ್ ಹಾಕ್ಬಿಡ್ತೀರಾ. ಸೊ 5 1 ಸೊ 6 ಏನೇನು ಬೇಕು, 6 ಬೇಕು ಅಂದರೆ 5 1 ಬೇಕು ಅನ್ನೋ ನಂಬರ್ ಗೊತ್ತಿರುತ್ತೆ. ಸೊ ಅಲ್ಲಿ ಸೈನ್ ಹಾಕೋಕ್ಕೆ ಯು ಶುಡ್ ಹ್ಯಾವ್ ಸಮ್ ಪ್ರಾಕ್ಟೀಸ್. ನೆಕ್ಸ್ಟ್ ಫ್ರಮ್ ದ ಸಮ್ 3x minus y plus 11 and minus y minus 11 subtract 3x minus y minus 11 ಅಂತ. ಸೊ ನೆಕ್ಸ್ಟ್ ಅದಾದಮೇಲೆ ಫ್ರಮ್ ದ ಸಮ್ ಆಫ್ ಸಮ್ ಆಫ್ ಅಂತ ಕೇಳಿದ್ದಾರೆ. ದಟ್ ಈಸ್ ಯುವರ್ 6th ಎ ಸಬ್ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ದಟ್ ಈಸ್ 3x minus y 3x minus y plus 11 ಅಡಿಷನ್ ಸಮ್ ಅಂತ ಹೇಳಿದ್ದಾರೆ, minus y minus 11. ಸೊ ಫಸ್ಟ್ ಇದನ್ನ ಅಡಿಷನ್ ಮಾಡಿ ಇನ್ನೊಂದು ಎಕ್ಸ್ಪ್ರೆಷನ್ನ ನೀವು ಸಬ್ಟ್ರಾಕ್ಟ್ ಮಾಡಬೇಕು. ಫ್ರಮ್ ದ ಸಮ್ ಸಬ್ಟ್ರಾಕ್ಟ್ ಸಮ್ ಅದರ್ ಟರ್ಮ್. ಆ ಎಕ್ಸ್ಪ್ರೆಷನ್ ಬಂದು 3x minus y minus 11. ಸೊ ಇದನ್ನ ನೀವು ಆ್ಯಡ್ ಮಾಡಿ ಇದ್ರ ಬರ್ತಕ್ಕಂಥ ಆನ್ಸರ್ಗೆ ಇದನ್ನ ಮೈನಸ್ ಮಾಡಬೇಕು. ಸೊ ಕ್ವಶನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಫ್ರಮ್ ದ ಸಮ್ ಆಫ್ 3x minus y plus 11 and minus y minus 11 subtract this expression. ಓಕೆ, ಸೊ ಫ್ರಮ್ ದ ಸಮ್ ಅಂದರೆ ಯು ಶುಡ್ ಆ್ಯಡ್ ಮಾಡೋಕ್ಕಿಂತ ಫಸ್ಟು ಬ್ರ್ಯಾಕೆಟ್ನ ರಿಮೂವ್ ಮಾಡಬೇಕು. ಇನ್ ದ ಸೆನ್ಸ್ ಸೈನ್ ಫಸ್ಟ್ ನಮಗೆ ಮ್ಯಾಚ್ ಆಗಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ ವೈ. ಓಕೆ, ಪ್ಲಸ್ ಇಂಟು ಮೈನಸ್ ಆಲ್ರೆಡಿ minus 11 ಆ್ಯಂಡ್ ಲೈಕ್ ಟರ್ಮ್ಸ್ ಒಂದು ಕಡೆ ದಟ್ ಈಸ್ 3x ಅಷ್ಟೇ ಇದೆ, minus y plus 11 minus 11 that is 3x minus y minus y. So minus 1 your common variable is y plus 11 as usual 0 ಆಗುತ್ತೆ. See 3x minus minus addition sign as it is 2y. So what you got 3x minus 2y ನಿಮ್ಮದು ಅಡಿಷನ್ ಸಮ್ದು ಆ್ಯಂಡ್ ಕರೆಕ್ಟ್ ಇದೆಯಾ ಇದು? ಯಾ, ಇಟ್ ಈಸ್ ಕರೆಕ್ಟ್. So you should subtract given expression that is 3x minus y minus 11. ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಬ್ಟ್ರಾಕ್ಟ್ ಮಾಡೋದ್ರಿಂದ ಫಸ್ಟು ಲೈಕ್ ಟರ್ಮ್ಸು 3x minus 3x, ನೆಕ್ಸ್ಟ್ ಅದಾದಮೇಲೆ minus 2y minus y minus 11. ಸೊ 3x minus 3x as usual 0 ಆಗುತ್ತೆ. ಪ್ಲಸ್ 3x minus 3x it will become 0 minus 2y minus. ಸೊ ಮೈನಸ್ ಇರೋದ್ರಿಂದ ಅಡಿಷನ್ ಮಾಡಬೇಕು. 2 ಮತ್ತು 1 ಇಲ್ಲೇನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. 2 ಮತ್ತು 1 3 ಆಗುತ್ತೆ. ಸೈನ್ ಆಸ್ ಇಟ್ ಈಸ್ minus 3y that is your common variable. So remaining is 11. Okay, if you add and subtract this expression you will get minus 3y minus 11. ಸೊ ಇಲ್ಲಿಗೆ ನಿಮ್ಮ ಎಕ್ಸಸೈಸ್ 12.2 ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇನ್ನೊಂದು ಸ್ಮಾಲ್ ಟಾಪಿಕ್ ದಟ್ ಈಸ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಅನ್ ಎಕ್ಸ್ಪ್ರೆಷನ್. ಸೊ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ ಆಫ್ ವೈನ ಕಂಡುಹಿಡಬೇಕು ಮತ್ತು ಆಲ್ರೆಡಿ ಅವರೇ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಹಾಕಿ ಇದು ಮಾಡಬೇಕು. ಸೊ ದಟ್ ಈಸ್ ಯುವರ್ ಎಕ್ಸಸೈಸ್ 12.3. ಓಕೆ, ಯು ಹ್ಯಾವ್ 10 ಸಬ್ ಕ್ವಶನ್ಸ್. Then you have using algebraic expression formulas ಮತ್ತು ರೂಲ್ಸ್ ಇದೆ. ಸೊ that will be a last some shorter topic. So don't worry about that topic much. So ಈ ಚಾಪ್ಟರಲ್ಲಿ ಒನ್ ಮಾರ್ಕ್ ಕ್ವಶನ್ಸ್ ಬಂದು ಈ ಚಾಪ್ಟರ್ಸಲ್ಲಿ 1 mark ಕ್ವಶನ್ಸ್ ಬಂದು ಕೋಎಫಿಷಿಯಂಟ್ಸ್ ಯಾವುದು, ವೇರಿಯೇಬಲ್ ಯಾವುದು, ಎಕ್ಸ್ಪೋನೆಂಟ್ ಯಾವುದು, ನಾಟ್ ಎಕ್ಸ್ಪೋನೆಂಟ್ ಎಕ್ಸ್ಪ್ರೆಷನ್ ಫಾರ್ಮ್ ಆಗಿರ್ಬೋದು. ನೆಕ್ಸ್ಟ್ ಅದಾದಮೇಲೆ what is the coefficient of x, what is the coefficient of y and what is the numerical coefficient ಅಂತ ಆಗಿರ್ಬೋದು. ಸೊ ಇದು ಕೋಎಫಿಷಿಯಂಟ್ಸು. ನೆಕ್ಸ್ಟ್ ಅದಾದಮೇಲೆ ಏನು ಬರ್ತದೆ, ಅಡಿಷನ್ ಬರೋದು ಲೈಕ್ ಟರ್ಮ್ಸ್ ಮತ್ತು ಲೈಕ್ ಟರ್ಮ್ಸ್ನ ಆ್ಯಡ್ ಮಾಡಿ ಲೈಕ್ ಟರ್ಮ್ಸ್ನ ಐಡೆಂಟಿಫೈ ಮಾಡಿ ರೌಂಡ್ ಆಫ್ ಮಾಡಿ ಇವೆಲ್ಲ 1 mark ಕ್ವಶನ್ಸು. ದಟ್ ಈಸ್ 12.1 ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದು. ಸೊ ಈ ವಿಡಿಯೋದಲ್ಲಿ ಇವತ್ತು ಮಾಡಿದರೆ ಎಕ್ಸಸೈಸ್ 12.2 ಬೇಸ್ಡ್ ಆನ್ ದೋಸ್ ಬೇಸಿಕ್ you will try solving your algebraic expression addition and subtraction. Okay, ಸೊ ಇದಕ್ಕೆ ಕೇಳಿದ್ರೆ ಬರೀ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್, ನಿಮಗೆ ಮಲ್ಟಿಪ್ಲಿಕೇಶನ್ ಡಿವಿಷನ್ಸ್ ಇಲ್ಲ. ಸೊ ನಿಮ್ಮದು ಸಿಲೆಬಸಲ್ಲಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್. ಸೊ ಬೇಸ್ಡ್ ಆನ್ ದಟ್ ಇವೆಲ್ಲ 2 marks 3 marks ಕ್ವಶನ್. ಸೊ ಬೇಸ್ಡ್ ಆನ್ ದ ಸ್ಟೆಪ್ಸ್, ಸೊ ಎಷ್ಟು ಸ್ಟೆಪ್ಸ್ ಇರುತ್ತೆ ಅಷ್ಟಕ್ಕೆ ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಓಕೆನಾ? ಸೊ ನೀವು ಕಲ್ತ್ಕೊಂಡ್ರೆ ಅಡಿಷನ್ ಸಬ್ಟ್ರಾಕ್ಷನ್ 1 time ನೀವು ಪ್ರಾಪರಾಗಿ ಸೈನ್ ಮತ್ತು ಇದೆಲ್ಲ ನೋಡಿದ್ರೆ ಎಲ್ಲ ಕಡೆ ಸೈನ್ ವೇರಿ ಆಗುತ್ತೆ. ಈವನ್ ತೋ ದೇ ಆಸ್ಕ್ ಟು ಆ್ಯಡ್ or find the sum of some other 2 expression. ಸೊ ಸೈನಲ್ಲಿ ಮೈನಸ್ ಬಂತು ಅಂದರೆ ಯು ವಿಲ್ ಸಬ್ಟ್ರಾಕ್ಟ್. ಸೊ ಹಾಗಾಗಿ
ಸೈನ್ನ ಪ್ರಾಪರಾಗಿ ಕಲ್ತ್ಕೊಳ್ಳಿ, ಓಕೆನಾ. ಸೊ ಯಾ, ದಟ್ ಈಸ್ ಆಲ್ ಯುವರ್ ಇಂಪಾರ್ಟೆಂಟ್ ಈ ಚಾಪ್ಟರಲ್ಲಿ ಮೇಯ್ನ್ ಆಗಿರೋದು. ಸೊ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಸೊ ಯಾವ ಬೇರೆ ಕ್ವಶನ್ಸ್, ಸೊ ನಾನೆಲ್ಲ ಟೂ ಸಬ್ ಕ್ವಶನ್ 3 ಕ್ವಶನ್ಸ್ ಮಾಡ್ತಿದ್ದೀನಿ. ಸೊ ಇಫ್ ಯು ಸ್ಟಿಲ್ ನೀಡ್ ಸಮ್ ಮೋರ್ ಸೊಲ್ಯೂಷನ್ ಫಾರ್ ಸಮ್ ಅದರ್ ಕ್ವಶನ್ಸ್, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಬಾಯ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾನ ಬೇಕಿದ್ದರೆ ಶೇರ್ ಮಾಡಿ, ವಿಡಿಯೋ ಯಾರಿಗೆ ನೀಡಿದೆ ಸೊ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.